ಶ್ರೀ ಗುರುಭ್ಯೋ ನಮಃ. ಚೈತನ್ಯಂ ಶಾಶ್ವತಂ ಶಾಂತಂ ಯೋಪಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮ್ಮ ಸನಾತನ 95 ಅಂತಕ್ಕಂಥ ಜ್ಯೋತಿಷ್ಯದ ಸಂಚಿಕೆಗೆ ಸ್ವಾಗತವನ್ನು ಕೋರ್ತಾ, ಹಿಂದಿನ ಒಂದು ಸಂಚಿಕೆಯಲ್ಲಿ ನಾವು ಗ್ರಹಚಾರಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ವಿ. ಗ್ರಹಚಾರ ಅಂತಕ್ಕಂಥದ್ದು ಏನು, ಆ ಗ್ರಹಚಾರ ಯಾವ ರೀತಿಯಾಗಿ ಮನುಷ್ಯನ ಜೀವನದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಕ್ಕಂತಹ ವಿಚಾರವನ್ನು ನೋಡ್ತಾ ಇದ್ವಿ. ಅದರಲ್ಲಿ ಪ್ರಥಮವಾಗಿ ಸೂರ್ಯಗ್ರಹ ಅಂದರೆ ಸೂರ್ಯದೇವನಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮ್ಮೊಡನೆ ಹಂಚಿಕೊಂಡಿದ್ವಿ. ಸೂರ್ಯಗ್ರಹ ಅಂತಕ್ಕಂಥದ್ದು ಮನುಷ್ಯನ ಜೀವನದ ಮೇಲೆ ಯಾವ ರೀತಿಯಾಗಿ ಪರಿಣಾಮವನ್ನು ಬೀರುತ್ತೆ ಅಂತಕ್ಕಂಥ ವಿಚಾರವನ್ನು ಹಿಂದಿನ ಸಂಚಿಕೆಯಲ್ಲಿ ನೋಡಲಾಗಿತ್ತು. ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಚಂದ್ರಗ್ರಹ ಆದಿತ್ಯಾದಿ ನವಗ್ರಹಗಳಲ್ಲಿ ದ್ವಿತೀಯನಾದಂತಹ ಚಂದ್ರಗ್ರಹದ ಬಗ್ಗೆ ನೋಡೋಣ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸೂರ್ಯದೇವ ಹೇಗೆ ಕಣ್ಣಿಗೆ ಕಾಣಿಸ್ತಾನೋ ಅದೇ ರೀತಿಯಾಗಿ ಚಂದ್ರದೇವನು ಕೂಡ ನಮಗೆ ಕಣ್ಣಿಗೆ ಕಾಣಿಸ್ತಕ್ಕಂಥ ಗ್ರಹವಾಗಿದೆ. ಚಂದ್ರ ಬಂದ್ಬಿಟ್ಟು ರಾತ್ರಿ ಸಂದರ್ಭದಲ್ಲಿ ತಮಗೆ ಗೋಚಾರ ಆಗ್ತಕ್ಕಂಥದ್ದು. ಅದರಲ್ಲಿ ಪೂರ್ಣಚಂದ್ರ ಹೇಳಿ ಕರಿತೀವಿ, ಕ್ಷೀಣಚಂದ್ರ ಹೇಳಿ ಕರಿತೀವಿ. ಅಂದರೆ ಅಮಾವಾಸ್ಯೆಯ ನಂತರದ ದಿನಗಳಲ್ಲಿ ಚಂದ್ರ ಏನಾಗ್ತಾನೆ, ಬೆಳೀತಾ ಬೆಳೀತಾ ಹೋಗ್ತಾನೆ, ದೊಡ್ಡವನಾಗ್ತಾ ಹೋಗ್ತಾನೆ. ಅಂದರೆ ಪೂರ್ಣಚಂದ್ರಗಳಿಗೆ ವಾಲ್ತಾ ಹೋಗ್ತಾನೆ ಹೇಳಿ. ಹಾಗೆ ಕ್ಷೀಣಚಂದ್ರ ಅಂದರೆ ಹುಣ್ಣಿಮೆಯ ನಂತರದ ದಿನಗಳಲ್ಲಿ ಚಂದ್ರ ಏನಾಗ್ತಾನೆ, ಚಿಕ್ಕದಾಗ್ತಾ ಹೋಗ್ತಾನೆ ಅಂತಕ್ಕಂಥ. ಈ ಒಂದು ಚಂದ್ರನ ಅನುಗ್ರಹ ಮನುಷ್ಯನ ಮೇಲೆ ಯಾವ ರೀತಿಯಾಗಿ, ಆತನ ಗ್ರಹಚಾರದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅಂತಕ್ಕಂಥದ್ದನ್ನು ನೋಡಿದಾಗ ತಾವು ತಿಳ್ಕೊಬೇಕಂತ ವಿಷಯ ಯಾವುದು ಕೇಳಿದ್ರೆ, ಚಂದ್ರ ಅಂತಕ್ಕಂಥವನು ಮನಃಕಾರಕ, ಅಂದರೆ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥವನು ಹೇಳಿ. ಸಾಕಷ್ಟು ವಿಚಾರಗಳನ್ನು ನಾವು ನೋಡಿದಾಗ ಮನುಷ್ಯ 99% ಭಾಗ ಮಾನಸಿಕ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾನೆ. ತಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ. ಹಣಕಾಸು ವ್ಯವಹಾರ ಬುದ್ಧಿ ಏನೇ ಇರಲಿ, ಆದರೆ ಮನಸ್ಸು ಸರಿ ಇಲ್ಲದ ಪಕ್ಷದಲ್ಲಿ, ಮನಸ್ಸಿಗೆ ಘಾಸಿ ಆದಾಗ, ನೋವಾದಾಗ ಮನುಷ್ಯನಿಗೆ ಯಾವ ಕೆಲಸದ ಬಗ್ಗೆಯೂ ಕೂಡ ಅಥವಾ ಯಾವ ವ್ಯಾಮೋಹದ ಬಗ್ಗೆ ಕೂಡ ಅವನಿಗೆ ಆಸಕ್ತಿ ಉಂಟಾಗಲ್ಲ ಹೇಳ್ತಾರೆ. ಅಂದರೆ ಮನಸ್ಸು ಪ್ರಶಾಂತವಾಗಿದ್ದಲ್ಲಿ ನಾವು ಪ್ರತಿಯೊಂದನ್ನು ಜೀವನದಲ್ಲಿ ಸಾಧನೆ ಮಾಡಬಹುದು, ಪ್ರತಿಯೊಂದನ್ನು ಪಡ್ಕೊಳ್ಬೋದು, ಪ್ರತಿಯೊಂದನ್ನು ಅನುಭವಿಸ್ಬೋದು ಅಂತ. ಅಂತಹ ಮನಸ್ಸಿನ ಮೇಲೆ ಸಂಪೂರ್ಣವಾದಂಥ ಹತೋಟಿಯನ್ನು ಹೊಂದಿರತಕ್ಕಂಥವನು ಚಂದ್ರಗ್ರಹ ಅಂತ. ಯಾವ ರೀತಿಯಾಗಿ ಚಂದ್ರ ಮನಃಕಾರಕನಾಗಿ ಮನುಷ್ಯರ ಜೀವನದ ಮೇಲೆ ಪರಿಣಾಮವನ್ನು ಬೀರ್ತಾನೆ ಅಂತಕ್ಕಂಥ ವಿಚಾರವನ್ನು ನೋಡಿದಾಗ ನಾವು ನೋಡ್ಬೋದು, ಎಷ್ಟೋ ಸಂದರ್ಭಗಳಲ್ಲಿ ನನ್ನ ಮನಸ್ಸು ತುಂಬ ಖುಷಿಯಾಗಿದೆ, ಅಂದರೆ ಸಂತೋಷಭರಿತವಾದಂತಹ ಮನಸ್ಸು ಇರುತ್ತೆ. ಮತ್ತೆ ಸ್ವಲ್ಪ ಹೊತ್ತಿನಲ್ಲೇ ಏನಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಖೇದ ಉಂಟಾಗುತ್ತೆ, ಅಂದರೆ ಬೇಜಾರಾಗ್ತಕ್ಕಂಥದ್ದು. ಒಂದೊಂದು ದಿನ ಅತಿ ದುಃಖವನ್ನು ಹೊಂದತಕ್ಕಂಥದ್ದು, ಅಂದರೆ ಅತಿಯಾದ ದುಃಖವನ್ನು ಅನುಭವಿಸ್ತಕ್ಕಂಥದ್ದು. ಒಂದೊಂದು ದಿನಗಳಲ್ಲಿ ಅತಿಯಾದ ಸಂತೋಷವನ್ನು ಪಡ್ತಕ್ಕಂಥದ್ದು, ಮತ್ತೊಂದು ದಿನಗಳಲ್ಲಿ ಅತಿಯಾದ ಬೇಸರವನ್ನು ಪಡೆದುಕೊಳ್ತಕ್ಕಂಥದ್ದು, ಮತ್ತೊಂದು ದಿನಗಳಲ್ಲಿ ಜಾಡ್ಯ ಅಂದರೆ ಸೋಮಾರಿತನ ಅಂತ ಕರಿತೀವಿ. ಯಾವಾಗಲೂ ಕೂಡ ಏನನ್ನೂ ಮಾಡಲಿಕ್ಕೂ ಕೂಡ ಮನಸ್ಸಿಲ್ಲ ಸ್ವಾಮಿ ಅಂತಕ್ಕಂಥ ಭಾವನೆ ಹೊಂದತಕ್ಕಂಥದ್ದು. ಇವೆಲ್ಲವೂ ಏನು ಕೇಳಿದ್ರೆ ಚಂದ್ರ ನಮ್ಮ ಮೇಲೆ ಬೀಳತಕ್ಕಂಥ ಪರಿಣಾಮಗಳಾಗಿವೆ. ಮತ್ತೆ ಯಾವುದಾದ್ರು ಒಂದು ಕೆಲಸವನ್ನು ಮಾಡಬೇಕು ಅಂತ ಕೇಳಿದ್ರೆ ನಮಗೆ ಮನಸ್ಸು ಇಲ್ಲದೆ ಇರತಕ್ಕಂಥದ್ದು. ಅಂದರೆ ಬೆಳಗಿನ ಒಂದು ದಿನದಲ್ಲಿ ನಾವು ಆ ಕೆಲಸವನ್ನು ಮಾಡಬೇಕು ಹೇಳಿ ನಿರ್ಧಾರವನ್ನು ಮಾಡಿರ್ತೀವಿ, ಆದರೆ ಸ್ವಲ್ಪ ಹೊತ್ತಿನೆಲ್ಲ ಮನಸ್ಸು ಏನಾಗುತ್ತೆ, ಬದಲಾವಣೆಯನ್ನು ಹೊಂದುತ್ತೆ. ಇನ್ನೂ ಕೆಲವು ಜನರಿಗೆ ಏನಾಗುತ್ತೆ ಕೇಳಿದ್ರೆ, ತಾವು ಮಾಡ್ತಕ್ಕಂಥ ಕೆಲಸವನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬೇಕು ಅಂತಕ್ಕಂಥ ಮನಸ್ಸಿರುತ್ತೆ, ಆದರೆ ಸ್ವಲ್ಪ ಹೊತ್ತಿನಲ್ಲಿ ಅದು
ಅದನ್ನು ಕಳ್ಕೊಳ್ಳುತ್ತೆ. ಆ ಮನಸ್ಸು ಮತ್ತಷ್ಟಿನಲ್ಲಿ ಅವ್ರಿಗೇನಾಗುತ್ತೆ, ಬದಲಾವಣೆನೂ ಹೊಂದತಕ್ಕಂಥದ್ದು. ಇನ್ನೂ ಕೆಲವು ಜನರಿಗೆ ವಿಪರೀತವಾದಂತಹ ಕೋಪ ಬರ್ತಕ್ಕಂಥದ್ದು, ಮತ್ತೊಂದಿಷ್ಟು ಜನರಿಗೆ ಮೌನ, ಅಂದರೆ ಯಾವ ಮಾತುಗಳನ್ನು ಕೂಡ ಅವರು ಆಡೋದಿಲ್ಲ. ಆ ರೀತಿಯಾದಂತಹ ಮೃದು ಮನಸ್ಸು ಅವರಾಗಿರುತ್ತೆ. ಹಾಗೆ ಇನ್ನೂ ಕೆಲವು ಜನರು ನೋಡಿದಾಗ ಅಮಾವಾಸ್ಯೆ ಹಾಗೂ ಹುಣ್ಣಿಮೆಗಳಲ್ಲಿ ವೈಪರೀತ್ಯವಾದಂಥ ಮನಸ್ಸು ಉಂಟಾಗತ್ತೆ. ವೈಪರೀತ್ಯ ಅಂತಂದ್ರೆ ಇದ್ದಕ್ಕಿದ್ದ ಹಾಗೆ ಸಿಟ್ಟಿಗೆ ಹೇಳ್ತಕ್ಕಂಥದ್ದು. ಅಮಾವಾಸ್ಯೆಗಳಲ್ಲಿ ಹುಚ್ಚುತನ ಅಂತ ತಾವು ಕರಿತೀವಿ. ಅಂದರೆ ವಿಪರೀತವಾಗಿ ಕ್ರೋಧ ವ್ಯಕ್ತಪಡಿಸ್ತಕ್ಕಂಥದ್ದು, ಕಿರುಚಾಡ್ತಕ್ಕಂಥದ್ದು, ವಿಪರೀತವಾಗಿ ಮಾನಸಿಕವಾಗಿ ಕುಗ್ಗೋಗಿರ್ತಕ್ಕಂಥದ್ದು, ಎಲ್ಲರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂಥದ್ದು, ಕೂಗಾಡ್ತಕ್ಕಂಥದ್ದು. ಏನು ಹೇಳ್ತೀರಿ ಅಂದರೆ ಮೈಯಲ್ಲಿ ಪ್ರೇತ ಬಂದಿರೋ ಹಾಗೆ ಅರ್ಥವಾಗುತ್ತೆ ಅನ್ಕೊಂಡಿದ್ದೀನಿ. ಮೈಯಲ್ಲಿ ಗಾಳಿ ಸೋಕಿದ ಹಾಗೆ, ಪ್ರೇತ ಬಂದಿರೋ ಹಾಗೆ ಏನಾಗುತ್ತೆ ಕೇಳಿದ್ರೆ ಅಷ್ಟು ಮನಸ್ಸು ವೈಪರೀತ್ಯಕ್ಕೆ ಹೋಗ್ತಕ್ಕಂಥದ್ದು, ಹುಚ್ಚುತನವನ್ನು ಮೈಗೂಡಿಸಿಕೊಳ್ತಕ್ಕಂಥದ್ದು. ಇವೆಲ್ಲ ಏನಾಗುತ್ತೆ ಕೇಳಿದ್ರೆ ಆ ವ್ಯಕ್ತಿ ಮೇಲೆ ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಈ ರೀತಿಯಾದಂತಹ ಪರಿಣಾಮಗಳನ್ನು ಉಂಟು ಮಾಡ್ತಕ್ಕಂಥವನು ಯಾರು? ಚಂದ್ರದೇವ ಅಂತ. ಅದು ಹೇಗೆ ನಿರ್ಧಾರವಾಗುತ್ತೆ ಅಂದ್ರೆ ಆ ವ್ಯಕ್ತಿ ಹುಟ್ಟಿರ್ತಕ್ಕಂಥ ಸಮಯ ಹಾಗೂ ದಿನಾಂಕದ ಆಧಾರದ ಮೇಲೆ ಆ ವ್ಯಕ್ತಿಯ ಮನಸ್ಸು ಮತ್ತು ಆವಾಗಿರತಕ್ಕಂತಹ ಆ ಗ್ರಹಚಾರಗಳ ಒಂದು ವ್ಯವಸ್ಥೆಯ ಮೇಲೆ ಏನಾಗುತ್ತೆ ಕೇಳಿದ್ರೆ ಆ ಒಂದು ವ್ಯಕ್ತಿಯ ಮಾನಸಿಕವಾದಂಥ ಸ್ಥಿಮಿತತೆ ಉಂಟಾಗುತ್ತೆ. ಮತ್ತೆ ಮುಂದೆ ನೋಡಿದಾಗ ಇನ್ನು ಅಮಾವಾಸ್ಯ ನಂತರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಹಾಗೂ ಹುಣ್ಣಿಮೆಯ ನಂತರದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಸ್ವಭಾವಗಳು ಹೇಗಿರುತ್ತೆ ಅಂತಕ್ಕಂಥದ್ದನ್ನ ಸೂಕ್ಷ್ಮವಾಗಿ ಗಮನಿಸಿದಾಗ ತಾವೆಲ್ಲ ನೋಡ್ಬೋದು. ನಾನು ಆಗಲೇ ಹೇಳಿದಾಗೆ ಪೂರ್ಣಚಂದ್ರ ಹಾಗೂ ಕ್ಷೀಣಚಂದ್ರ ಅಂತ ಹೇಳಿದೆ. ಪೂರ್ಣಚಂದ್ರ ಅಂದರೆ ಅಮಾವಾಸ್ಯೆ ನಂತರದಲ್ಲಿ ಏನಾಗ್ತಾನೆ, ಚಂದ್ರ ಬೆಳೀತಾ ಹೋಗ್ತಾನೆ, ದೊಡ್ಡವನಾಗ್ತಾ ಹೋಗ್ತಾನೆ. ಮತ್ತೆ ಪೂರ್ಣಿಮೆ ಬರೋ ಸಂದರ್ಭದಷ್ಟೊತ್ತಿಗೆ ಆ ಚಂದ್ರ ಪರಿಪೂರ್ಣವಾಗಿ ಮೂಡಿರ್ತಾನೆ ಅಂತ. ಈ ಅಮಾವಾಸ್ಯೆ ನಂತರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳ ಸ್ವಭಾವ ಬ್ರಾಡ್ ಮೈಂಡೆಡ್, ವಿಶಾಲ ಮನೋಭಾವನೆಯನ್ನು ಹೊಂದಿರ್ತಾರೆ. ಅಂದ್ರೆ ಯಾವುದಕ್ಕೂ ಕೂಡ ಚಿಕ್ಕ ಪುಟ್ಟ ವಿಚಾರಗಳು ತಲೆ ಕೆಡಿಸ್ಕೊಳ್ಳಲ್ಲ ಆ ಜನಗಳು. ಈ ಕೆಲಸ ಹಿಂಗಾಗಿಲ್ವಾ, ಆಯ್ತು ಮುಂದೆ ಮಾಡೋಣ ಬಿಡು ಅಂತಕ್ಕಂಥ ಭಾವನೆಯನ್ನು ಹೊಂದಿರ್ತಾರೆ. ಮತ್ತೆ ಯಾರು ಅವ್ರಿಗೆ ಹಿಂಸೆಯನ್ನು ಕೊಟ್ಟರೆ ಪರವಾಗಿಲ್ಲ ಬಿಡು ಅಂತಕ್ಕಂಥ ಕೆಲವೊಂದಿಷ್ಟು ಭಾವನೆ ಹೊಂದಿರ್ತಾರೆ. ಅಂದ್ರೆ ಯಾವುದಕ್ಕೂ ಕೂಡ ಅಷ್ಟೊಂದು ಸಂಕುಚಿತವಾಗಿ ವಿಚಾರವನ್ನು ಮಾಡಲ್ಲ, ವಿಶಾಲವಾಗಿ ವಿಚಾರ ಮಾಡ್ತಕ್ಕಂಥವ್ರು, ವಿಶಾಲವಾದಂಥ ಮನಸ್ಸನ್ನು ಉಳ್ಳವರು ಆಗಿರ್ತಾರೆ. ಇನ್ನು ಪೌರ್ಣಿಮೆಯ ನಂತರದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾವ ರೀತಿಯಾಗಿರ್ತಾರೆ ಅಂತ ನೋಡಿದಾಗ ಸಂಕುಚಿತ ಮನೋಭಾವನೆ, ಅಂದ್ರೆ ಅವರ ಮನಸ್ಸು ಏನಾಗಿರುತ್ತೆ ಕೇಳಿದ್ರೆ ತುಂಬಾ ಸೂಕ್ಷ್ಮ ಮತ್ತೆ ಚಿಕ್ಕ ಮನಸ್ಸು ಅಂತ ಹೇಳ್ತಾರೆ. ಯಾವುದಕ್ಕೂ ಕೂಡ ಅವರು ಏನ್ ಮಾಡಲ್ಲ, ರಿಯಾಕ್ಟ್ ಮಾಡದೇ ಇರ್ತಕ್ಕಂಥ ವ್ಯಕ್ತಿಗಳು. ಅಂದ್ರೆ ಏನು ಕೇಳಿದ್ರೆ ತುಂಬಾನೇ ಸಂಕುಚಿತ ಮನಸ್ಸು ಅಂತ ಹೇಳ್ತಾರೆ. ಯಾವ ವಿಚಾರವನ್ನು ಹೇಳಿದ್ರು ಕೂಡ ಅವ್ರ ಮನಸ್ಸಿಗೆ ನೇರವಾಗಿ ಹಾಕೊಳ್ತಾರೆ, ರಿಯಾಕ್ಟ್ ಮಾಡ್ತಾರೆ. ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು, ಯಾರಾದ್ರೂ ಏನಾದ್ರು ಅಂದ್ರೆ ಅದನ್ನು ಮನಸ್ಸಿಗೆ ಹಾಕೊಳ್ತಕ್ಕಂಥದ್ದು, ಯಾವ್ದಾದ್ರು ಸಣ್ಣ ಪುಟ್ಟ ವಿಚಾರಗಳನ್ನೇ ಯಾವಾಗಲೂ ಆಲೋಚನೆ ಮಾಡ್ತಾ ಇರ್ತಕ್ಕಂಥದ್ದು, ಯಾರೋ ಚಿಕ್ಕದಾಗಿ ಒಂದು ಮಾತನ್ನು ಮಾತಾಡೋದು ಕೂಡ ಅದನ್ನೇ ಯಾವಾಗಲೂ ವಿಚಾರ ಮಾಡ್ತಕ್ಕಂಥದ್ದು. ಅಂದ್ರೆ ಮುಂದೆ ಅವರು ಏನು ಮಾಡಬೇಕು ಅಂತಕ್ಕಂಥ ಮನೋಭಾವನೆಯನ್ನು ಮರೆತು ಬಿಡ್ತಾರೆ ಅಂತ. ಈ ರೀತಿಯಾಗಿ ಮನಸ್ಸುಗಳು, ದ್ವಿಗುಣ ಮನಸ್ಸು ಏನಾಗುತ್ತೆ ಕೇಳಿದ್ರೆ ಆ ಒಂದು ವ್ಯಕ್ತಿಗಳ ಮೇಲೆ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಇದಕ್ಕೆ ಮೂಲಭೂತ ಕಾರಣ ಆಗಿರ್ತಕ್ಕಂಥವರು ಚಂದ್ರಗ್ರಹ, ಚಂದ್ರ ಮಹಾದೇವ. ಆ ಒಂದು ಚಂದ್ರದೇವನ ಅನುಗ್ರಹದಿಂದ ಏನಾಗುತ್ತೆ ಕೇಳಿದ್ರೆ ಈ ರೀತಿಯಾದಂತಹ ಬದಲಾವಣೆಗಳು ಮನುಷ್ಯನ ಮನಸ್ಸಿನ ಮೇಲೆ ಏನಾಗುತ್ತೆ, ಪರಿಣಾಮವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ಚಂದ್ರದೇವನ ವಿಶೇಷವಾಗಿರತಕ್ಕಂಥ ಗುಣ ಸ್ವಭಾವ. ಹಾಗೆ ಈ ರೀತಿಯಾದಂತಹ ಗುಣ ಸ್ವಭಾವ ಹೊಂದಿರತಕ್ಕಂತಹ ಕುಜಗ್ರಹ, ಮಂಗಳ ಗ್ರಹ ಅಂತ ಏನು ಕರೀತಾರೆ, ಆ ಒಂದು ಗ್ರಹದ ಸ್ವಭಾವವನ್ನು ತಾವೆಲ್ಲರೂ ಕೂಡ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನೋಡ್ತಕ್ಕಂಥದ್ದು. ಹಾಗೆ ನಮ್ಮ ಒಂದು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಖಂಡಿತವಾಗಲೂ ಮಾಡಿಕೊಳ್ಳಿ. ತಮಗೆ ಹಾಗೂ ತಮ್ಮ ಕುಟುಂಬಕ್ಕೆ, ತಮ್ಮ ಮಕ್ಕಳಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಗ್ರಹ ದೋಷಗಳಾಗಿರ್ಬೋದು, ಮಾನಸಿಕ ದೋಷಗಳಾಗಿರ್ಬೋದು, ವ್ಯಾವಹಾರಿಕ ದೋಷಗಳಾಗಿರ್ಬೋದು, ವ್ಯಾಜ್ಯ ಆಗಿರ್ಬೋದು, ಅಂದರೆ ಭೂವ್ಯಾಜ್ಯ ಅಂದರೆ ಭೂಮಿ ಸಲುವಾಗಿ ಕಿತ್ತಾಡ್ತಕ್ಕಂಥದ್ದು, ಯಾವುದೇ ರೀತಿಯಂತಹ ಕೆಲಸಗಳು ನಿರ್ವಿಘ್ನವಾಗಿ ಆಗದೇ ಇರತಕ್ಕಂಥದ್ದು, ಕೆಲಸ ವಿಳಂಬ ಆಗ್ತಕ್ಕಂಥದ್ದು, ಅಥವಾ ಏನು ಕೇಳಿದ್ರೆ ಮಾನಸಿಕವಾಗಿ ಸಂಪೂರ್ಣಂಥ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದು, ಅಥವಾ ಒಂದು ಕೆಲಸವನ್ನು ಮಾಡ್ತಾ ಇರೋ ಸಮಯ ಅದು ನನಗೆ ಫಲವನ್ನು ಕೊಡ್ತಾ ಇಲ್ಲ, ಎಷ್ಟೋ ಜನ ಬಿಸ್ನೆಸ್ ಲಾಸು ಅಂತ ಹೇಳ್ತೀರಿ,
ಈ ರೀತಿಯಾದಂತಹ ಕೆಲವೊಂದಿಷ್ಟು ಮೂಲಭೂತ ಸಮಸ್ಯೆಗಳಿದೆ ಮನುಷ್ಯನದ್ದು. ಆ ಮೂಲಭೂತ ಸಮಸ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ಆಧ್ಯಾತ್ಮಿಕ, ಆದಿದೈವಿಕ, ಆದಿಬೌದ್ಧಿಕ, ಮನುಷ್ಯನ ಮಾನಸಿಕ ಹಾಗೂ ದೈವಿಕ ಹಾಗೂ ಮಾಡತಕ್ಕಂತಹ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟ ಹಾಗೆ ಹಾಗೂ ದೈಹಿಕ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಒಂದು ಚಾನಲ್ ಮುಖೇನವಾಗಿ ಅದಕ್ಕೆ ತಕ್ಕನಾದಂತಹ ವಿಶೇಷ ರೀತಿಯಲ್ಲಿ ಪರಿಹಾರವನ್ನು ಕೊಡ್ತಕ್ಕಂಥ ವಿಧಾನವನ್ನು ಖಂಡಿತವಾಗಲೂ ನಾವು ಮಾಡ್ತೀವಿ, ಮುಂದೇನೂ ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ತಾವೆಲ್ಲರಿಗೂ ಭಗವಂತ ಒಳ್ಳೆ ಆಯುಷ್ಯವನ್ನು, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಒಳ್ಳೆಯದಾಗಲಿ.